ನಾನು ಮಂಜುನಾಥ್ ಶಿವಪ್ಪ ಮಕ್ಕಳಿಗೆ ಇವತ್ತು ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಏನು ದೇವರ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ. ಇದು ಬಹಳ ಪಾಪದ ಕೆಲಸ. ಯಾಕಂದರೆ ಹಿಂದೂ ಸಮಾಜದಲ್ಲಿ ನಾವು ಕಲ್ಲು, ಗುಡ್ಡ, ಬೆಟ್ಟ, ಹಳ್ಳ, ಕೊಳ್ಳ, ನದಿಗಳನ್ನು, ಗಿಡ ಮರಗಳನ್ನು, ಯಾವುದೇ ವಸ್ತುವನ್ನು ದೈವತ್ವ ಕಾಣುವಂಥ ಸಮಾಜ ನಮ್ಮದು. ಈ ಹಿಂದೂ ಸಮಾಜದಲ್ಲಿ ನಮ್ಮ ಮೂರ್ತಿಯನ್ನು ಭಗ್ನಗೊಳಿಸಿದ್ದು, ಅದನ್ನು ಆ ಮೂರ್ತಿನ ಕೇವಲ ಕಲ್ಲಿನಿಂದ ಕುಟ್ಟಿ ಒಡೆದಿದ್ದಾರೆ. ಯಾಕಂದರೆ ಹಿಂದೂ ಸಮಾಜದಲ್ಲಿ ಯಾವುದೇ ದೇವರಾಗಲಿ, ಇವತ್ತು ಬೀರಪ್ಪ ಆಗಲಿ, ಮೈಲಾರಾಗಲಿ, ಬಸವಣ್ಣಾಗಲಿ, ಯಾವುದೇ ದೇವರಾಗಲಿ, ಶಿವ ಆಗಲಿ, ಪಾರ್ವತಿ ಆಗಲಿ, ವಿಷ್ಣು ಆಗಲಿ, ಯಾವುದೇ ದೇವರನ್ನು ನಾವು ಆರಾಧನೆ ಮಾಡ್ತೀವಿ. ಆದರೆ ಈ ಕಲ್ಲಿನಿಂದ ಕುಟ್ಟಿ ಇದೇನು ಹೊಡೆದಿದ್ದಾರಲ್ಲ, ಬಹಳ ಪಾಪದ ಕೆಲಸ. ಈ ಕೆಲಸಕ್ಕೆ ಯಾರು ಮಾಡಿದಾರ ಅವ್ರನ್ನ ಕೂಡಲೇ ತಕ್ಷಣ ಬಂಧಿಸಬೇಕು. ಮತ್ತು ಅದಷ್ಟೇ ಅಲ್ಲ, ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ಇದು ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ. ಈ ಕೋರ್ಟಿನಲ್ಲಿ ಕೇಸ್ ಇತ್ಯರ್ಥ ಆಗುವ ತನಕ ಮತ್ತೆ ನಮಗೆ ಅಲ್ಲಿ ಮೂರ್ತಿಯನ್ನು ಕುಂದಿರಿಸುವಂಥ ಅವಕಾಶ ಕೊಡಬೇಕು, ಮತ್ತು ಅಲ್ಲಿ ನಮಗೆ ಪೂಜೆ ಮಾಡುವಂಥ ಅವಕಾಶ ಕೊಡಬೇಕು. ಮುಂಬರುವಂಥ ಯಾವುದೇ ಅಹಿತ ಘಟನೆಗಳನ್ನು ಆಗದ ಹಾಗೆ ಜಿಲ್ಲಾಡಳಿತ ನೋಡ್ಕೋಬೇಕು. ಇದನ್ನು ನೋಡ್ಕೋದೇ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತೀವಿ. ಗ್ರಾಮದಲ್ಲಿ ಕುರುಬ ಸಮಾಜವನ್ನು ಟಾರ್ಗೆಟ್ ಮಾಡಿದ್ದಾರೆ. ಕುರುಬ ಸಮಾಜ ಅಂತಿಲ್ಲ, ಯಾಕಂದರೆ ಎಲ್ಲ ನಮ್ಮ ಸಮಾಜದ, ನಮ್ಮ ದೇವರಾಗಲಿ, ನಮ್ಮ ಮಹಾಪುರುಷರಾಗಲಿ ಯಾವುದೇ ಒಂದು ಸಮಾಜಕ್ಕೆ ಅಂಟುಕೊಂಡು ಬದುಕಿದವರಲ್ಲ. ಉದಾಹರಣೆಗೆ ನಮ್ಮ ಕನಕದಾಸರು, ಕುಲವೆಂದು ಬಡದಾಡದಿರಯ್ಯ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿದ ವಂಶಸ್ಥರು ನಾವು. ನಮಗೆ ಯಾವುದೇ ಜಾತಿ, ಮತ, ಪಂಥ, ಪಂಗಡ ಇಲ್ಲ. ಇಡೀ ಮಾನವ ಕುಲವನ್ನು ಉದ್ಧಾರ ಮಾಡ್ಕೊಂತ ಎಲ್ಲರನ್ನೂ ಒಂದು ಅಂತೇಳಿ ಬದುಕಿದನು. ನಮ್ಮ ರಾಯಣ್ಣ ಕೇವಲ ಕುರುಬ ಸಮಾಜಕ್ಕೋಸ್ಕರ ಬದುಕಿಲ್ಲ, ಇಡೀ ಕನ್ನಡ ನಾಡು ನುಡಿ ಸಂಸ್ಕೃತಿಗೋಸ್ಕರ ಬದುಕಿದವರು. ಇನ್ನೂ ಮಾಡಿಲ್ಲ, ಈಗ ಹೋಗಿ ಮಾಡೋರಿದೆ. ಯಾಕೆಂದರೆ ನಾವು ಅಂಥ ಕುಲದಲ್ಲಿ ಹುಟ್ಟಿ ನಾವು ಯಾವುದೇ ಜಾತಿ, ಮತ, ಪಂಥ ಮಾಡುವುದಿಲ್ಲ. ಆದರೆ ಈ ಘಟನೆಯನ್ನು ಯಾರು ಮಾಡಿದಾರೋ ಅವ್ರನ್ನ ತಕ್ಷಣ ಬಂಧಿಸ್ಬೇಕು, ಅಷ್ಟೇ ನಮ್ಮದು ಉದ್ದೇಶ. ನಾವು ಯಾವ ಸಮಾಜದ ಮೇಲೂ ಆರೋಪ ಇಲ್ಲ. ಇದನ್ನು ಯಾರು ಮಾಡಿದಾರೋ ಆ ಪಾಪಿಗೆ ನಾವು ಶಿಕ್ಷೆ ಆಗಲೇಬೇಕು. ಇಂಥವ್ರು ಅಂತೇಳಿ ಯಾರಿಗೂ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅದನ್ನು ಮಾಡಿದ್ದು ರಾತ್ರಿ ಹೊತ್ತಿನಲ್ಲಿ. ಅದನ್ನು ಪೊಲೀಸ್ ಇಲಾಖೆಯವರು ತಕ್ಷಣ ಅದನ್ನು ಗುರುತಿಸಿ ಅವ್ರನ್ನ ಬಂಧಿಸ್ಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊತಾರೆ. ಊರು ಗೊಂಟಾನ್ ಜಾಗ ರೀ ಇದು. ನಾವು ಬೀರ್ ದೇವ್ರ ಮೂರ್ತಿ ಈಗ ಇಟ್ಟು ನಾವು 11 ವರ್ಷ ಆತ್ರಿ. ನಾವು ಮೂರ್ತಿ ಇಟ್ಟು ಬಳಕ ನಾವೆಲ್ಲ ಮೆಜರ್ಮೆಂಟ್ ತೊಗೊಂಡ್ರಿ. ಇದು ಉಳಿದ ಜಾಗ ಊರು ಗೊಂಟಾನ್ ಜಾಗದಾಗ ಹುಲಿವಾ ತಂತಿ ಬಿಲಿ ಹಾಕಿ ಊರು ಗೊಂಟಾನ್ ಜಾಗ ಮೂರ್ತಿ ಸ್ಥಾಪನೆ ಮಾಡಿದ್ರಿ. ಅವಳಕ್ಕ ಸೈಯದ್ ಕಲಗಟ್ಟಿ ಅವ್ರು ಅಂತೇಳಿ ಇದು ನಮ್ದ ಜಾಗ ಅಂತಂದ್ರಿ. ಅವ್ರದ್ದು ಮೆಜರ್ಮೆಂಟ್ ಐತ್ರಿ, ಅವ್ರದ್ದು 188 ಬಿಟ್ಟವ್ರಿ ಅತ್ತಾಗ. ಅವರು ಜಿ ಪಿ ಕೊಟ್ಟಾರಿ, ನಮ್ಮ ರಾಮನಗೌಡ ಗೋರ್ಪಡೆ ಅವ್ರು ಅಂತೇಳಿ. ಅವರು ಕೋರ್ಟ್ಗೆ ಹೋದ್ರಿ. ಕೋರ್ಟ್ಗಳನ್ನ ನಮ್ಮನ್ನ ಕೋರ್ಟಿಗೆ 19 ಮಂದಿ ಮ್ಯಾಗ ಕೇಸ್ ಆತ್ರಿ. ನಾವು ಕೋರ್ಟ್ಗೆ ಹೋಗಿಂದ ಇಲ್ಪ ಅದು ಈಗ ಮತ್ತೆ ಕೋರ್ಟ್ಗೆ ಹೋಗೈತಿ. ಅಲ್ಲಿ ಮಟ್ಟ ನಾವಂದ್ರೆ ಇಲ್ಲಿ ಈ ದೇವ್ರ ನೆಳ್ಳಾಗಿರ್ಲಿ ಅಂತೇಳಿ ಒಂದು 2 ಊಟ ನಿರಿಸಿ ನೆಳ ಮಾಡತ್ತಿದ್ವಿ ರೀ. ಅವ್ರು ಮತ್ತು ಅಲ್ಲಿ ಹೋಗಿಂದ ಅವ್ರು ಏನಂದ್ರಿ ಸ್ಟೇಷನ್ಗೆ ಹೋಗಿಂದ ನಾವು ಹಿಂಗೆ ಮಾಡಿದ್ರಿ ಅಂತಂದಿಂದ ಅವರು ಕೋರ್ಟ್ಗೆ ಹೋದ್ರಿ. ಕೋರ್ಟಿಂದ ಇತ್ಯರ್ಥ ಆಗ್ಮಟ ನೀವು ಅಲ್ಲಿ ಏನು ಮಾಡಕ್ಕೆ ಹೋಗ್ಬಾರಪ್ಪ ಅಂತಂದ್ರೆ ನಾವು ಯಥಾಸ್ಥಿತಿ ಏನು ಮಾಡಿಲ್ರಿ, ಬರೀ ಪೂಜೆ ಮಾಡ್ಕೊತ ಹೊಂಟವ್ರಿ. ಈಗ ಒಮ್ಮಿಂದೊಮ್ಮಿಗೆ ಇದು ನಮ್ಮ ಬೀರಪ್ಪನ ಮೂರ್ತಿ ಚಂಡ ಕಲ್ಲಿಲಿ ಹೊಡೆದ ಮುರಿದಾರ ನೋಡ್ರಿ. ಇದು ನಿನ್ನೆ ನಾವು ಸಾಯಂಕಾಲ ನೋಡಿದ್ದೇವ್ರಿ. ಯಾರ್ದ್ರ ಮೇಲೆ ಸಂಶಯ? ನಮ್ಗೆ ಯಾರು ಸಂಶಯ ಅಂದ್ರೇನ್ರಿ, ನಾವು ಕಣ್ಣಾರು ನೋಡಿಲ್ರಿ. ನಾವು ಯಥಾಸ್ಥಿತಿ ನಮ್ಮ ದೇವ್ರು ನೋಡಿದಾಗ ನಮಗೆ ಈಗ ನೀವು ಇದ್ದಿದ್ದು ಮ್ಯಾಟ್ರ್ ಹೇಳತ್ತೇನೆ ರೀ. ಅಲ್ಲ, ಒಂದು ಸಮುದಾಯದ ಮೂರ್ತಿನ ಹೊಡಿಯುವಂಥದ್ದಂದ್ರೆ ಹ್ಞೂ ರೀ. ಏನು ದ್ವೇಷ ಇರ್ತಾವೆ? ಏನು ದ್ವೇಷ ಅನ್ನಕೇನ್ರಿ. ಮತ್ತು ಇದು ಕೋರ್ಟ್ ಕೇಸ್ ಐತ್ರಿ. ಮತ್ತು ಈಗ ಅವ್ರು ಅವ್ರ ಜಿ ಪಿ ಕೊಟ್ರಂತ ಅವರ ವಾದ್ರಿ ಇದ್ರಾಗ. ಅದನ್ನ ಬಿಟ್ಟರೆ ಮತ್ತೊಂದು ಏನು ವಿಚಾರ ರೀ, ನಾವಂತೂ ಕಣ್ಣಾರು ನೋಡಿಲ್ರಿ. ನಮ್ಮ ಮೂರ್ತಿಗೆ ಇಲ್ಲಿ ಪೆಟ್ಟದ ನಾವು ಸ್ವಲ್ಪ ಮತ್ತು ಈಗ ನಮ್ಮ ವಕೀಲರಿಗೆ ಸೌದತ್ತಿ ವಕೀಲರು ಅಂತೇಳ್ರಿ, ಅವ್ರ ಕಡೆ ಕೊಟ್ಟಿಂದ ನಾವು ಮತ್ತು ಹೋಗಿ ಪಂಚಾಯತಿಂದ ಇದು ಮಾಡಿದ್ವಿ ರೀ. ಅದಕ್ಕೆ ಈಗ ಅವರು ಸ್ಟೇಷನ್ಗೆ ಅವ್ರು ಕಂಪ್ಲೀಟ್ ಕೊಟ್ಟ ಇಲ್ಲಿ ಮತ್ತು ಇದನ್ನು ಸರ್ ಬಂದಾರ. ಯಾರು ಹೊಡೆದಾರ ಗೊತ್ತಾಗಬೇಕು, ಯಾರು ಹೊಡೆದಾರ ಗೊತ್ತಾಗ್ಬೇಕು ಸರ್. ನಮಗೆ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ಮಲ್ಲಪ್ಪ ಕಟಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.